ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಾಗರ ಪಂಚಮಿ ಕುರಿತು ಮಾಹಿತಿ ಹಾಗೂ ಅದರ ಮಹತ್ವದ ಬಗ್ಗೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತೇನೆ. ಇವತ್ತು ನಾಗರ ಪಂಚಮಿ ಹಬ್ಬ. ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬವನ್ನು ಅಣ್ಣ ತಂಗಿ ಇಬ್ಬರೂ ಸೇರಿ ಪೂಜಿಸಲ್ಪಡುವ ಹಬ್ಬವೆಂಬ ಪ್ರತೀತಿ ಇದೆ. ಈ ದಿನದಂದು ಸರ್ಪ ಅಥವಾ ನಾಗಗಳನ್ನು ಜನರು ಪೂಜಿಸುತ್ತಾರೆ. ನಾಗರ ಪಂಚಮಿಯನ್ನು ಹಿಂದೂಗಳು ಮಾತ್ರವಲ್ಲದೆ ಬೌದ್ಧರು ಹಾಗೂ ಜೈನರು ಕೂಡ ಆಚರಿಸುತ್ತಾರೆ. ನಾಗರ ಪಂಚಮಿಯನ್ನು ಗರುಡ ಪಂಚಮಿ, ಜೋಕಾಲಿ ಹಬ್ಬ ಹಾಗೂ ಒಡ ಹುಟ್ಟಿದವರ ಹಬ್ಬ ಎಂದು ಕರೆಯುತ್ತಾರೆ. ನಾಗಗಳನ್ನು ನಮ್ಮ ಹಿಂದೂ ಪುರಾಣಗಳಲ್ಲಿ ಹಾಗೂ ಧಾರ್ಮಿಕ ಆಚರಣೆಯಲ್ಲಿ ಮಹತ್ತರವಾದ ಸ್ಥಾನವಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾಗಗಳಲ್ಲಿನ ಶ್ರೇಷ್ಠವಾದ ಅನಂತನೇ ನಾನು ಎಂಬ ಗೀತೆಯಲ್ಲಿ ತನ್ನ ವಿಭೂತಿಯಲ್ಲಿ ಹೇಳುತ್ತಾನೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತತ. ಈ ವಿಭೂತಿಯ ತಾತ್ಪರ್ಯವೇನೆಂದರೆ, ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲ್ಯ ಹೀಗೆ 9 ಜಾತಿಯ ನಾಗಗಳನ್ನು ಆರಾಧನೆಯನ್ನು ಮಾಡುತ್ತಾರೆ. ಇದರಿಂದ ಸರ್ಪಭಯ ಇರುವುದಿಲ್ಲ ಮತ್ತು ವಿಷದ ತೊಂದರೆಯಾಗುವುದಿಲ್ಲ. ನಾಗಪಂಚಮಿಯ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ಈಗ ವಿವರಿಸುತ್ತೇನೆ. ಜನ್ಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ತಕ್ಷಕ ಎಂಬ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಾಗವನ್ನು ಆರಂಭಿಸುತ್ತಾನೆ. ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನ್ಮೇಜಯ ರಾಜನನ್ನು ಪ್ರಸನ್ನಗೊಳಿಸಿದನು. ಜನ್ಮೇಜಯ ರಾಜನು ಆಸ್ತಿಕ ಮಹರ್ಷಿಗೆ ಏನು ವರ ಬೇಕೆಂದು ಕೇಳು ಎಂದು ಹೇಳಿದಾಗ, ಆಸ್ತಿಕ ಮಹರ್ಷಿಯು ಪ್ರಾಣಿ ಹಿಂಸೆ ಮಹಾಪಾಪ, ನೀನೀಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕೆಂಬ ವರವನ್ನು ಕೇಳಿಕೊಂಡನು. ಜನ್ಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನವೇ ನಾಗರ ಪಂಚಮಿಯಾಗಿತ್ತು. ನಾಗರ ಪಂಚಮಿ ಹಬ್ಬವು ಅನೇಕ ಹಬ್ಬಗಳ ಸಾಲಿಗೆ ನಾಂದಿ ಹಾಡುತ್ತದೆ. ಮಹಾರಾಷ್ಟ್ರದ ಬತ್ತೀಸಾ ಶಿರಾಳ ಎಂಬ ಗ್ರಾಮದಲ್ಲಿ ನಾಗರ ಪಂಚಮಿಯ ದಿನದಂದು ಜೀವಂತ ಹಾವುಗಳನ್ನು ಪೂಜಿಸಲಾಗುತ್ತದೆ. ಈ ದಿನ ಹೆಣ್ಣು ಮಕ್ಕಳು ತಮ್ಮ ಸಹೋದರನ ಒಳಿತಿಗಾಗಿ ಹುತ್ತಕ್ಕೆ ಹಾಲನ್ನು ಎರೆದು ಪೂಜಿಸುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು 3 ದಿನಗಳ ಕಾಲ ಆಚರಿಸಲಾಗುತ್ತದೆ. ಭಾರತದಲ್ಲಿ ನಾಗನಿಗೆ 12 ಆಯಾಮಗಳಿವೆ. ಇವುಗಳೆಂದರೆ ಅನಂತ, ವಾಸುಕಿ, ಶೇಷ, ಪದ್ಮ, ಕಂಬಳ, ಕಾರ್ಕೋಟ, ಅಶ್ವತ್ಥ, ಧೃತರಾಷ್ಟ್ರ, ಶಂಖಪಾಲ, ಕಾಲಿ, ತಕ್ಷಕ ಮತ್ತು ಪಿಂಗಳ. ಈ 12 ಆಯಾಮಗಳು 12 ತಿಂಗಳಿಗೆ ಸಂಬಂಧಪಟ್ಟಿವೆ. ಭೂಮಂಡಲವನ್ನು ಹೊತ್ತುವ ಆದಿಶೇಷನನ್ನು ನೆನೆಯುವ ದಿನವಿದು. ನಾಗದೋಷದಿಂದ ಉಂಟಾಗುವ ಸಮಸ್ಯೆಗಳ್ಯಾವುದೆಂದರೆ ಮದುವೆ ವಿಳಂಬ, ಸಂತಾನವಿಲ್ಲದಿರುವುದು ಮತ್ತು ಚರ್ಮದ ಸಮಸ್ಯೆಗಳು. ರಾಹುದೋಷ, ಕಾಡಸರ್ಪದೋಷ ಹಾಗೂ ಕೇತು ದೋಷವನ್ನು ಪರಿಹರಿಸಲು ಸರ್ಪಗಳನ್ನು ನಾಗಪಂಚಮಿಯ ದಿನದಂದು ಪೂಜಿಸುವುದು ಶುಭದಾಯಕವಾಗಿದೆ. ಶ್ರೀಕೃಷ್ಣನಿಗೂ ಹಾಗೂ ನಾಗಪಂಚಮಿಗೂ ಅವಿನಾಭಾವ ಸಂಬಂಧವಿದೆ. ಶ್ರೀಕೃಷ್ಣನು ಯಮುನೆಯಲ್ಲಿ ವಾಸಿಸಿರುವ ಕಾಳಿಯ ಸರ್ಪವನ್ನು ಮರ್ದನ ಮಾಡಿದ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ. ನಾಗರ ಪಂಚಮಿ ಹಬ್ಬವನ್ನು ಹೇಗೆ ಆಚರಿಸಬೇಕು? ಬೆಳಗ್ಗೆ ಸ್ನಾನವನ್ನು ಮಾಡಿ ಸ್ವಚ್ಛವಾದ ಉಡುಪನ್ನು ತೊಟ್ಟು ದೇವಾಲಯಕ್ಕೆ ತೆರಳಬೇಕು. ದೇವರ ಕೋಣೆಯಲ್ಲಿ ಹುತ್ತದ ಮಣ್ಣು, ಅಕ್ಕಿ ಹಿಟ್ಟಿನಿಂದ ನಾಗರ ಮೂರ್ತಿಯನ್ನು ಮಾಡಬೇಕು ಹಾಗೂ ಪೂಜಿಸಬೇಕು. ಅಥವಾ ಬೆಳ್ಳಿಯ ನಾಗರ ಮೂರ್ತಿ ಇದ್ದರೆ ಆ ಮೂರ್ತಿಯನ್ನು ಪೂಜೆ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಸೇರಿದಂತೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಭಾವಚಿತ್ರವನ್ನು ನೋಡಬಹುದು. ಕುಕ್ಕೆ ಸುಬ್ರಹ್ಮಣ್ಯ ಭಾವಚಿತ್ರದ ಜೊತೆಗೆ ನಾಗದೇವರ ಮೂರ್ತಿಯನ್ನು ಸೇರಿಸಿ ಪೂಜೆ ಮಾಡಬಹುದು. ನಾಗದೇವರನ್ನು ಹಾಲು ಮತ್ತು ಎಳೆನೀರಿನ ಅಭಿಷೇಕ ಮಾಡಬೇಕು. ನಂತರ ಅರಿಶಿಣ, ಕುಂಕುಮ, ಅಕ್ಕಿಯನ್ನು ವಿಗ್ರಹಕ್ಕೆ ಅರ್ಪಿಸಬೇಕು.
ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಭಕ್ತಿಯಿಂದ ಪಠಿಸಬೇಕು. ಆರತಿಯನ್ನು ಮಾಡಿ ಪೂಜೆಯನ್ನು ಮುಗಿಸಬೇಕು. ಈ ದಿನದಂದು ದೇವರ ಮುಂದೆ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ಹೊಟ್ಟೆ ಮತ್ತು ಬೆನ್ನಿಗೆ ಹಾಲನ್ನು ಸವರಿ ಹೊಟ್ಟೆ ಮತ್ತು ಬೆನ್ನು ತಂಪಾಗಿರಲಿ ಎಂದು ಹಾರೈಸುತ್ತಾರೆ. ಹೊಟ್ಟೆ ಎಂದರೆ ಮುಂಬರುವ ಪೀಳಿಗೆ, ಬೆನ್ನು ಎಂದರೆ ಹಿಂದಿನ ಪೀಳಿಗೆ. ಅಕ್ಕ ತಂಗಿಯರು ತಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಹಾಗೂ ಅವರ ಎಲ್ಲ ಮಕ್ಕಳುಗಳು ಚೆನ್ನಾಗಿರಬೇಕೆಂದು ಹಾರೈಸುತ್ತಾರೆ. ಅದಕ್ಕಾಗಿ ನಾಗರ ಪಂಚಮಿಯನ್ನು ಒಡ ಹುಟ್ಟಿದವರ ಹಬ್ಬ ಎಂದು ಕರೆಯಲಾಗುತ್ತದೆ. ನಾಗರ ಪಂಚಮಿಯ ದಿನದಂದು ಉಪವಾಸವನ್ನು ಆಚರಿಸುವ ಪದ್ಧತಿ ಮೊದಲಿನಿಂದಲೂ ಇದೆ. ಉತ್ತರ ಕರ್ನಾಟಕದಲ್ಲಿ ಹಿರಿಯರು ಕಿರಿಯರು ಎಂಬ ಭೇದ ಭಾವವಿಲ್ಲದೆ ಎಲ್ಲ ಜನರು ಜೋಕಾಲಿಯನ್ನು ಆಡುತ್ತಾರೆ. ಈ ಭಾಗದ ಕಡೆ ಜೋಕಾಲಿ ಹಬ್ಬ ಎಂದು ಕರೆಯುತ್ತಾರೆ. ನಾಗರ ಪಂಚಮಿಯ ಪೂಜೆಯ ಉಪಯೋಗಗಳು. ನಾಗರ ಪಂಚಮಿಯ ದಿನ ಪೂಜೆ ಮಾಡಿದರೆ 7 ಜನ್ಮದ ನಾಗದೋಷವನ್ನು ಪರಿಹರಿಸಬಹುದು. ನಾಗರ ಪಂಚಮಿಯ ಪೂಜೆಯಿಂದ ಕಂಕಣ ಭಾಗ್ಯ ಹಾಗೂ ಸಂತಾನ ಭಾಗ್ಯ ಲಭಿಸುತ್ತದೆ. ನಾಗಪಂಚಮಿಯ ಪೂಜೆಯಿಂದ ಸಂತಾನ ಭಾಗ್ಯ, ಧನಭಾಗ್ಯ, ಕಂಕಣ ಭಾಗ್ಯ ಲಭಿಸುತ್ತದೆ. ನಾಗಗಳು ನಮ್ಮನ್ನು ಕಚ್ಚದಿರಲಿ ಹಾಗೂ ಸ್ವರ್ಗ ಪ್ರಾಪ್ತಿಯಾಗಲಿ ಎಂದು ಭಕ್ತಾದಿಗಳು ಹಾರೈಸುತ್ತಾರೆ. ನಾಗರ ಪಂಚಮಿಯ ಪೂಜೆಯಿಂದ ಜಾತಕದಲ್ಲಿ ಕಾಳಸರ್ಪ ದೋಷ ಹಾಗೂ ಪಿತೃದೋಷ ಪರಿಹಾರವಾಗುತ್ತದೆ. ನಾಗರ ಪಂಚಮಿಯ ದಿನದಂದು ಈ ಕೆಲಸಗಳು ನಿಷಿದ್ಧವಾಗಿದೆ. ಭಗವಂತ ಸುಬ್ರಹ್ಮಣ್ಯ ಸ್ವಾಮಿಗೆ ಒಗ್ಗರಣೆಯ ಘಾಟು ಹಿಡಿಸುವುದಿಲ್ಲ. ಪಂಚಮಿಯ ದಿನದಂದು ಅಡುಗೆಯಲ್ಲಿ ಒಗ್ಗರಣೆಯನ್ನು ಬಳಸುವುದಿಲ್ಲ. ಈ ದಿನದಂದು ಕೃಷಿ ಭೂಮಿಯನ್ನು ಕೃಷಿಕರು ಅಗೆಯುವುದಿಲ್ಲ. ಯಾಕೆಂದರೆ ಭೂಮಿಯ ಕೆಳಗೆ ನಾಗಗಳಿಗೆ ತೊಂದರೆಯಾಗಬಹುದು ಎಂಬ ಕಾರಣಕ್ಕಾಗಿ. ಕಬ್ಬಿಣದ ಪಾತ್ರೆಯಲ್ಲಿ ಆಹಾರವನ್ನು ಮಾಡುವುದಿಲ್ಲ. ನಾಗರ ಪಂಚಮಿಯ ಕುರಿತು ಮಾಹಿತಿ ನೀಡಿದ್ದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಈ ವಿಡಿಯೋವನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಚಾನೆಲ್ನ ನೋಟಿಫಿಕೇಷನ್ ಕಾಲಮ್ನಲ್ಲಿರುವ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ.